Today we have started new chapter, that is adaptation in plants. ಏನು ಅಡಾಪ್ಟೇಷನ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಅಡಾಪ್ಟೇಷನ್? ಕನ್ನಡದಲ್ಲೇ ಹೇಳು, ಪರವಾಗಿಲ್ಲ. ಹೇಳಿ. ಅಷ್ಟು ಉದ್ದ ಇದೆನಾ? ಅಡಾಪ್ಟೇಷನ್ ಇನ್ ಪ್ಲಾಂಟ್ಸ್ ಅಂದರೆ, ಅಡಾಪ್ಟೇಷನ್ ಅಂದರೆ ಕಾಮನ್ನಾಗಿ ಹೇಳೋದಾದರೆ ಹೊಂದ್ಕೊಳ್ಳೋ ಅಂಥದ್ದು. ಯಾವ ರೀತಿಯಾಗಿ ಸಸ್ಯಗಳು ಹೊಂದ್ಕೊಂಡು ಬದುಕ್ತವೆ ಭೂಮಿ ಮೇಲೆ, ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ವಾತಾವರಣಗಳಿರುತ್ತಲ್ವಾ. ಅದಕ್ಕಿಂತ ಶಾರ್ಟ್ ಮಾಡೋಣವಾ ನಾವಿವಾಗ? ನೋಡಿ, ತುಂಬ ಸಿಂಪಲ್ಲು. ಏನಂತ ಹೇಳ್ಬೋದು, ಅಡಾಪ್ಟೇಷನಿಗಷ್ಟೇ ಡೆಫಿನೇಷನ್ ಇದು ನಾನು ಕೊಡ್ತಾ ಇರೋದು. ವಿ ವಿಲ್ ಸಿ ಅಡಾಪ್ಟೇಷನ್ಸಿಗೆ ಹೇಗೆ, ದಟ್ ಈಸ್ ರಿಗಾರ್ಡಿಂಗ್ ಪ್ಲಾಂಟ್ಸ್ ಅಡಾಪ್ಟೇಷನಿಗೆ ಇದು ನಾನು ಕೊಡ್ತಾ ಇರೋ ಡೆಫಿನೇಷನ್. ಕ್ಲಿಯರಾ? Especially in plants, see the features. We can also mention special features antanu kuda madbodu. Don't bother about that. The features, clear? In a plant that ಯಾವುದು, ದಟ್ ಫ್ಯೂಚರ್ ಹೆಲ್ಪ್ ಮಾಡುತ್ತೆ. ಯಾವುದಕ್ಕೆ? ಪ್ಲ್ಯಾಂಟಿಗೆ. ಏನು ಹೆಲ್ಪ್ ಮಾಡುತ್ತೆ? ಹೆಲ್ಪ್ ಇಟ್ ಟು, ಏನು ಹೇಳಿ? ಸರ್ವೈವ್. ಕ್ಲಿಯರಾ? ಸರ್ವೈವ್ ಇನ್ ಇಟ್ಸ್ ಪರ್ಟಿಕ್ಯುಲರ್ ಏರಿಯಾ ಆರ್ ಹ್ಯಾಬಿಟೇಟ್. ಪರ್ಟಿಕ್ಯುಲರ್ ಏರಿಯಾ ಅಂತಲೂ ಬರ್ಕೋಬೋದು, ಅಥವಾ ಹ್ಯಾಬಿಟೇಟ್. ದಟ್ ಈಸ್ ಕಾಲ್ಡ್ ಆ್ಯಸ್ ಹ್ಯಾಬಿಟೇಟ್ ಆರ್ ಕಾಲ್ಡ್ ಅಡಾಪ್ಟೇಷನ್. ನೋಡಿಲಿ, ದ ಫ್ಯೂಚರ್ಸ್ ಇನ್ ಎ ಪ್ಲಾಂಟ್ ದಟ್ ಹೆಲ್ಪ್ ಇಟ್ ಟು ಸರ್ವೈವ್ ಇನ್ ಇಟ್ಸ್ ಹ್ಯಾಬಿಟೇಟ್, ದಟ್ ಈಸ್ ಕಾಲ್ಡ್ ಆ್ಯಸ್ ಅಡಾಪ್ಟೇಷನ್. ಓಕೆ, ಹ್ಯಾಬಿಟೇಟ್ ಅಂದರೆ ಎಸ್, ನೋ. Second chapter this is. For both classes they are having same. There is no difference. Habitat meaning ಏನು? ಹ್ಯಾಬಿಟೇಟ್ ಅಂದರೆ ಏನು? ಎಲ್ಲಿ ಬೇಕಾದರೂ ಅಂದರೆ ಟೇಬಲ್ ಮೇಲೆ ಇಟ್ಟರೂ ಬೆಳೆಯುತ್ತಾ ಪ್ಲ್ಯಾಂಟು? ಟೇಬಲ್ ಮೇಲೆ? ಅದಕ್ಕೊಂದು ಇದು ಬೇಕಲ್ವಾ, ಸಫಿಷಿಯೆಂಟಾಗಿ ಸಪ್ಲೈ ಆಗಬೇಕಲ್ಲ ಕೆಲವೊಂದಿಷ್ಟು ವಸ್ತುಗಳು ಅದಕ್ಕೆ. ಮತ್ತೇನು ಬೇಕು? ಸನ್ಶೈನ್, ವಾಟರ್, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಏನು ಬೇಕಾಗಿಲ್ಲ ಅದಕ್ಕೆ, ಅದೇ ಕೊಡುತ್ತೆ ನಮಗೆ. ಕ್ಲೋರೋಫಿಲ್ಲೇ ಗ್ರೀನ್ ಪಿಗ್ಮೆಂಟ್ ಅಲ್ವಾ?
ನೋಡಿ, ಹ್ಯಾಬಿಟೇಟ್ ಅಂದರೆ ದ ಪ್ಲಾಂಟ್ಸ್ ವೇರ್ ಎ ಪ್ಲಾಂಟ್ ಗ್ರೋ where a plant grows or ಅಥವಾ or an animal lives naturally is called habitat. Is called habitat. ನೋಡ್ರಿ, ದ ಪ್ಲಾಂಟ್ಸ್ ವೇರ್ ಎ ಪ್ಲಾಂಟ್ ಗ್ರೋಸ್ ಅಥವಾ ಅನಿಮಲ್ ವೇರ್ ಇಟ್ ನೀಡ್ ಟು ಆರ್ ವೇರ್ ಇಟ್ ವಾಂಟೆಡ್ ಟು ಲಿವ್, ಇಟ್ ವಿಲ್ ಲೀಡ್ ಇಟ್ಸ್ ಲೈಫ್ ಇನ್ ದಟ್ ನ್ಯಾಚುರಲಿ, ರೈಟ್? ಅದಕ್ಕೆ ಹ್ಯಾಬಿಟೇಟ್ ಅಂತ ಕರಿತೀವಿ. ಆಯಿತಾ? ಕೆಲವೊಂದು ಟೈಮಲ್ಲಿ ಫಾರ್ ಎಕ್ಸಾಂಪಲು ಡೆಸರ್ಟ್ ಗೊತ್ತಿದೆ ಅಲ್ವಾ? ಡೆಸರ್ಟಲ್ಲಿ ಇರ್ತಕ್ಕಂಥ ಪ್ಲಾಂಟ್ಸ್ಗಳು ಡೆಸರ್ಟಲ್ಲಿ ಹೇಗಿದೆನೋ ಕ್ಲೈಮೇಟು ಮತ್ತು ಅಲ್ಲೇನು ಸಿಗುತ್ತೋ ಅದ್ರ ಬೇಸ್ ಮೇಲೆ ಅಲ್ಲಿನ ಪ್ಲಾಂಟ್ಸ್ಗಳು ಬೆಳೆಯುತ್ತೆ. ಸೇಮ್ ಆ್ಯಸ್ ಇಟ್ ಈಸು ಫಾರೆಸ್ಟಲ್ಲಿ ಇರ್ತಕ್ಕಂಥವು ಅಲ್ಲಿನ ಕ್ಲೈಮೇಟಿಗೆ ಏನು ಸೂಟೇಬಲ್ ಆಗುತ್ತೋ ಅದಕ್ಕೆ ತಕ್ಕಂಗೆ ಆ ವೆದರ್ ತಕ್ಕಂಗೆ ಪ್ಲಾಂಟ್ಸ್ಗಳು ಬೆಳೆಯುತ್ತೆ. ಕ್ಲಿಯರಾ? ಸೊ ಹಾಂ, ಕ್ಯಾಕ್ಟಸ್ ಅಷ್ಟೇ ಬೆಳೆಯುತ್ತೆ ಡೆಸರ್ಟಲ್ಲಿ. ಇನ್ನೂ ಇದೆ, ಕ್ಲಾಸಲ್ಲಿ ಹೋಗ್ತಾ ಕಲ್ತ್ಕೊಂಡು ಹೋಗೋಣ ಅವನ್ನೆಲ್ಲ. ಆಯಿತಾ? ಇದು ಅಡಾಪ್ಟೇಷನ್ ಗೊತ್ತಾಯ್ತಾ? ಹ್ಯಾಬಿಟೇಟ್ ಗೊತ್ತಾಯ್ತಾ? ಓಕೆ, ಡನ್. ಹೌದು, ಅಷ್ಟೇ ಬೆಳೆಯೋದು ಅಲ್ಲಿ. ನೆಕ್ಸ್ಟ್ ನೋಡಿ, ಹೌದಾ? ಮತ್ತೇನು ಗೊತ್ತು ನಿಂಗೆ ಅದ್ರ ಬಗ್ಗೆ? ಹೌದೇನು? ಇಲ್ಲಿ ನೋಡಿಲಿ, ಪ್ಲಾಂಟ್ಸು ವಿ ಕ್ಯಾನ್ ಡಿವೈಡೆಡ್ ಇಂಟು 2 ಟೈಪ್ಸ್, ದಟ್ ಈಸ್ ಬೇಸ್ಡ್ ಆನ್ ಹ್ಯಾಬಿಟೇಟ್. ಹ್ಯಾಬಿಟೇಟ್ ಮೇಲೆ ನಾವು ಪ್ಲಾಂಟ್ಸ್ಗಳನ್ನು 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಓಕೆನಾ? ಅವು ಯಾವ್ಯಾವು ಅಂತೇಳಿದ್ರೆ ಟೆರೆಸ್ಟ್ರಿಯಲ್ ಪ್ಲಾಂಟ್ಸು, ಅಕ್ವೆಟಿಕ್ ಪ್ಲಾಂಟ್ಸು. ಏನು ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂದರೆ ಏನು? ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂತ ಹೇಳಿದರೆ ಹಾಂ, ಏನು ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂದರೆ? ಎಸ್, ಪ್ಲಾಂಟ್ಸ್ ವಿಚ್ ಗ್ರೋ ಅಲ್ವಾ? ಪ್ಲಾಂಟ್ಸ್ ವಿಚ್ ಗ್ರೋ ಆನ್, yes, plants that grow ಅಥವಾ plants which grow on land are called terrestrial plants. ಇಲ್ಲಿ ವಿಚ್ಚು ಬರಿಬೋದು, ದಟ್ಟು ಬರಿಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಯಾವ ಪ್ಲ್ಯಾಂಟ್ಸು ಅಂತ, ಪ್ಲ್ಯಾಂಟ್ಸ್ ದಟ್ಟು ಆ ಪ್ಲ್ಯಾಂಟು ಅಂತ ಹೇಳಿದಾಗುತ್ತೆ ಅಷ್ಟೇ. ಟೆರೆಸ್ಟ್ರಿಯಲ್ ಪ್ಲ್ಯಾಂಟ್. ಫುಲ್ ಬರಿತೀವಿ ನೋಡಿ ಇಲ್ಲಿ, ಟೆರೆಸ್ಟ್ರಿಯಲ್ ಪ್ಲಾಂಟ್. ಹೌದು, ಎಲ್ಲ ಕೇಳ್ತೀನಿ. ಎಕ್ಸಾಂಪಲ್ ಹೇಳಿ. ಹೌದು, ಹ್ಞೂ ಹ್ಞೂ
ಎಕ್ಸಾಮ್ಸಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರಲ್ವಾ. ಒಂದು ಟ್ರೀಸ್ ಇನ್ ಪ್ಲೇನ್ಸ್, ಟ್ರೀಸ್ ಇನ್ ಪ್ಲೇನ್ಸ್. ಅದು ಬಿಟ್ಟರೆ ಟ್ರೀಸ್ ಇನ್ ಮೌಂಟೇನ್ಸ್. No, we don't have. See here. ನಿಮಗೆ ಇವನ್ ಮೆನ್ಷನ್ ಮಾಡಿಸಿದಾರಲ್ವಾ, ಟ್ರೀಸ್ ಇನ್ ಪ್ಲೇನ್ಸು ಮತ್ತು ಟ್ರೀಸ್ ಇನ್ ಮೌಂಟೇನ್ಸ್ ಅಂತ ಹೇಳಿ. ನಂಗೆ ಓವರ್ ಆಲಾಗಿ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂದರೆ ಯಾವ್ಯಾವ ಬರುತ್ತೆ? ತುಂಬ ಸಿಂಪಲ್ಲು, ಮ್ಯಾಂಗೋ ಟ್ರೀ ಬರುತ್ತೆ ಅಲ್ವಾ, ಮ್ಯಾಂಗೋ. ನೆಕ್ಸ್ಟು ಬ್ಯಾನಿಯನ್ ಟ್ರೀ. ಇನ್ನೊಂದು ಯಾವುದು ಬಿಟ್ವಲ್ಲ ನಾವು? ಗುಲ್ಮೋಹರ್ ಟ್ರೀ ಅಲ್ವಾ? ಹೌದೇನು? ಇವೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ಸ್? ಇವಿಷ್ಟು ಟ್ರೀಗಳು ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ಗೆ ಎಕ್ಸಾಂಪಲ್ಸ್. ಒಂದು ನಿಮಿಷ, ಇದು ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಎಲ್ಲೆಲ್ಲಿ ಬೆಳೆಯುತ್ತೆ? ಹೌದು, ಪ್ಲೇನ್ಸಲ್ಲಿ ಬೆಳೆಯುತ್ತೆ, ಮೌಂಟೇನ್ಸಲ್ಲಿ ಬೆಳೆಯುತ್ತೆ ಅಲ್ವಾ, ಮತ್ತು ಡೆಸರ್ಟಲ್ಲೂ ಕೂಡ ಬೆಳೆಯುತ್ತೆ, ಮರ್ಷಿ ಏರಿಯಾಸಲ್ಲೂ ಕೂಡ ಬೆಳೆಯುತ್ತೆ. ಹೌದು, ಫಾರೆಸ್ಟಲ್ಲೂ ಕೂಡ ಬೆಳೆಯುತ್ತೆ, ಗ್ರಾಸ್ ಲ್ಯಾಂಡ್ಸು. ಕೋಸ್ಟಲ್ ಏರಿಯಾ ಅಂದರೆ ಕರಾವಳಿ. ಕರಾವಳಿ ಗೊತ್ತಾ ನಿಮಗೆ? ಕರಾವಳಿ ಬೀಚ್ ಸೈಡೆಲ್ಲ ಇರುತ್ತಲ್ಲ, ಬೀಚ್ ಹತ್ರ ಎಲ್ಲ ಕೊಕೊನೆಟ್ ಟ್ರೀ ಅವೆಲ್ಲ ಬೆಳೆದಿರಲ್ವಾ, ಅವಕ್ಕೆ ಕೋಸ್ಟಲ್ ಏರಿಯಾ ಅಂತ ಕರಿತೀವಿ. ಬೀಚಿಗೆ ಹೋಗಿಲ್ವಾ ನೀನು? ಇಟ್ಸ್ ಓಕೆ, ದೊಡ್ಡನಾದ್ಮೇಲೆ ಹೋಗು. ವೆರಿ ಗುಡ್. ಆಯಿತಾ? ಟೆರೆಸ್ಟ್ರಿಯಲ್ ಗೊತ್ತಾಯ್ತಾ? ಏನಪ್ಪ? ಡೆಸರ್ಟಲ್ಲಿ ಬೆಳೆಯೋ ಅಂಥ ಪ್ಲಾಂಟ್ಸಿಗೆ ಎಕ್ಸಾಂಪಲ್ ಹೇಳಲೇ ಇಲ್ಲ ನೀನು. ಕ್ಯಾಕ್ಟಸ್ ಬೆಳೆಯುತ್ತೆ, ಮತ್ತೇನು ಬೆಳೆಯುತ್ತೆ? ಡೇಟ್ ಪ್ಲಮ್, ಮತ್ತು ಬಬುಲ್ ಟ್ರೀ. ಇವೆಲ್ಲ ಎಲ್ಲಿ ಬೆಳೆಯೋದು? Why he came? ಓಕೆ. ಮೌಂಟೇನ್ಸಲ್ಲಿ ಯಾವ್ಯಾವ ಪ್ಲಾಂಟ್ಸ್ ಬೆಳೆಯುತ್ತೆ? ಟ್ರೀಸ್ ಆರ್ ಪ್ಲಾಂಟ್ಸ್ ಮೌಂಟೇನ್ಸಲ್ಲಿ. ಫೇರ್ ಮತ್ತು ಪೈನ್. ಇದು ಕೋಸ್ಟಲ್ ರೀಜನ್ಸಲ್ಲಿ.
ಕೋಕೋನಟ್ ಬೆಳೆಯುತ್ತೆ, ಶುಗರ್ ಕೇನ್ ಬೆಳೆಯುತ್ತೆ. ಶುಗರ್ ಕೇನು, ಕೋಕೋನಟ್ ಟ್ರೀ, ರಬ್ಬರ್, ಹೌದು, ರಬ್ಬರ್ ಪ್ಲ್ಯಾಂಟ್, ಇವೆಲ್ಲ ಕೋಸ್ಟಲ್ ರೀಜಿಯನ್ಸಲ್ಲಿ ಬೆಳೆಯುತ್ತೆ. ಓಕೆ, ಡು ಯು ನೋ ಅಬೌಟ್ ರೈನ್ ಫಾರೆಸ್ಟ್? ಏನು ಹಾಗಂದರೆ? ದಟ್ ರಿಸೀವ್ಸ್ ಹೆವಿ ರೈನ್ಫಾಲ್. ಅಲ್ಲಿ ತುಂಬ ಜಾಸ್ತಿ ಮಳೆ ಬೀಳ್ತಾ ಇರುತ್ತಲ್ವಾ, ಜಾಸ್ತಿ ಮಳೆ ಬೀಳ್ತು ಅಂತ ಹೇಳಿದರೆ ಅದಕ್ಕೆ ರೈನ್ ಫಾರೆಸ್ಟ್ ಅಂತ ಕರಿತೀವಿ. ಓಕೆನಾ? ಅಲ್ಲಿ ರೈನ್ ಫಾರೆಸ್ಟಲ್ಲಿ ಏನು ಅಂತ ಹೇಳಿದರೆ ಯಾವ ಥರ ಮರಗಳು ಬೆಳೆಯುತ್ತೆ ಅಲ್ಲಿ? ಟ್ರೀ ಎಲ್ಲ ಟಾಲ್ ಆಗಿರುತ್ತೆ, ಟಾಲ್ ಟ್ರೀಸ್ ಬೆಳೆದಿರುತ್ತೆ, ಟಾಲ್ ಟ್ರೀಸ್ ವಿತ್ ಥಿಕ್ ಕ್ರೌನ್. ನಾನೇ ಬರಿತಾ ಇದ್ದೀನಲ್ಲ ಇಲ್ಲಿ, ರೈನ್ ಫಾರೆಸ್ಟ್ ಸೈಡಲ್ಲಿ ಟಾಲ್ ಟ್ರೀಗಳು ಜಾಸ್ತಿ ಬೆಳೆಯುತ್ತೆ, ಇನ್ಕ್ಲೂಡಿಂಗ್ ದಟ್ ಟಾಲ್ ದೋಸ್ ಆರ್ ಹ್ಯಾವಿಂಗ್ ಥಿಕ್ ಕ್ರೌನ್. ಎಸ್, ಶಾರ್ಟ್ ಟ್ರೀಸು ಕೂಡ ಬೆಳೆಯುತ್ತವೆ ಅಲ್ವಾ? ಕೊಡಲ್ಲ ಅವರು. ಓಕೆನಾ? ಅದು ರೈನ್ ಫಾರೆಸ್ಟ್ ಬಗ್ಗೆ. ಹಾಂ, ಇರಲಿ. ನೆಕ್ಸ್ಟ್ ಒನ್. The place where a plant grows naturally are called what? Yes, habitat. Correct? ಹೌದಲ್ವಾ? ಮ್ಯಾಂಗ್ರೋವ್ಸ್ ಟ್ರೀ ಗ್ರೋ ಇನ್ ವಾಟ್? grow in what is that? What is the spelling of that? Oh, very good. Same as it is. Terrestrial plants grow on land. ಬರ್ಕೊಳ್ತಿದ್ದೀರಾ? Cactus. Yes, cactus plant grow where? Desert. Take it. Take it first. I don't have space to write that question. ಜಾಗ ಎಲ್ಲಿದೆ ಬರೀಲಿಕ್ಕೆ? ಟರ್ನ್ ಮಾಡಲ ಪೇಜು?
ನೆಕ್ಸ್ಟ್ aquatic plants. It's okay enough. Aquatic plants ಅಂತ ಹೇಳಿದ್ರೆ ಎಲ್ಲಿ ಬೆಳೆಯುತ್ತೆ? ಹೌದು, ಪ್ಲಾಂಟ್ಸ್ ಗ್ರೋ ಇನ್ ವಾಟರ್ ಅಲ್ವಾ? ಹೌದು ಹೌದು, ಇನ್ ವಾಟರು ಆಗುತ್ತೆ, ಆನ್ ವಾಟರು ಆಗುತ್ತೆ. ಆರ್ ಕಾಲ್ಡ್ ಅಕ್ವಾಟಿಕ್ ಪ್ಲಾಂಟ್ಸ್. ಎಕ್ಸಾಂಪಲ್ ಸೊ ಇದ್ರಲ್ಲಿ ನಾವು ಯಾವ್ಯಾವ ಟೈಪ್ ಆಗಿರೋ ಪ್ಲಾಂಟ್ಸ್ಗಳನ್ನೆಲ್ಲ ನೋಡ್ಬೋದು. ಕೆಲವೊಂದು ಫ್ಲೋಟಿಂಗ್ ಆಗ್ತಾ ಇರ್ತಕ್ಕಂಥ ಪ್ಲಾಂಟ್ಸ್ ನೋಡ್ಬೋದು. ಫ್ಲೋಟಿಂಗ್ ಆಗ್ತಕ್ಕಂಥ ಪ್ಲಾಂಟ್ಸು, ಆಮೇಲೆ ಫಿಕ್ಸ್ಡ್ ಪ್ಲಾಂಟ್ಸ್ಗಳನ್ನೂ ಕೂಡ ನೋಡ್ಬೋದು ಅಲ್ವಾ. ಅಂಡರ್ ವಾಟರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಅದಕ್ಕೆ, ಅಂಡರ್ ವಾಟರ್ ಪ್ಲಾಂಟ್ಸ್. ಆಯಿತಾ? ಫ್ಲೋಟಿಂಗ್ ಪ್ಲಾಂಟ್ಸ್ ಅಂತ ಹೇಳಿದರೆ ಯಾವ್ಯಾವ ಬರುತ್ತೆ ಎಕ್ಸಾಂಪಲ್ಸು? ಫ್ಲೋಟಿಂಗ್ ಪ್ಲಾಂಟ್ಸಿಗೆ ಎಕ್ಸಾಂಪಲ್ಸ್ ಯಾವ್ದು ಬರುತ್ತೆ? ಫ್ಲೋಟ್ ಆಗ್ತಾ ಇರೋದು, ಹೌದು, ಡಕ್ವೀಡ್, ರೈಟ್? ಏನು ಸ್ಪೆಲ್ಲಿಂಗು ಡಕ್ವೀಡ್ದು? ದೆನ್ ಇನ್ನೊಂದು ಎಕ್ಸಾಂಪಲ್ಲು ವಾಟರ್ ಹೈನಿಕ್. ಸ್ಪೆಲ್ಲಿಂಗ್ ಹೇಳಬೇಕು. CH. ಹಾಂ, ತಪ್ಪು ಹೇಳ್ತಾ ಇದೆಯಲ್ಲ ಮತ್ತೆ. ಓಕೆ, ಫಿಕ್ಸ್ಡ್ ಪ್ಲಾಂಟ್ಸಿಗೆ ಯಾವ್ಯಾವ ಬರುತ್ತೆ ಎಕ್ಸಾಂಪಲ್ಸ್? ಹೌದು, ಲೋಟಸ್ ಆ್ಯಂಡ್ ವಾಟರ್ ಲಿಲ್ಲಿ. ಲೋಟಸ್ ನೋಡಿದ್ದೀರಾ? ಅದೇ ರೀತಿ ಅಂಡರ್ ವಾಟರ್ ಪ್ಲಾಂಟ್ಸ್ ಅಂತ ಹೇಳಿದರೆ ಯಾವುದು? ಯಾವ್ಯಾವು? ಟೇಪ್ ಗ್ರಾಸ್, ಪಾಂಡ್ವೀಡ್. ಪಾಂಡ್ವೀಡ್, ಓಕೆನಾ? ನೋಟ್ ಮಾಡ್ಕೊಂಡ್ರಾ? ಆಲ್ರೆಡಿ ಯು ಹ್ಯಾವ್? ಓಕೆ.